ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯಶಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಹಾಗೂ ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಹಿಳೆಯರ ಮಾನಸಿಕ ಆರೋಗ್ಯ ಭಾವನಾತ್ಮಕವಾಗಿ, ಸಾಮಾಜಿಕ ಮತ್ತು ದೈಹಿಕ ಯೋಗಕ್ಷೇಮಕ್ಕೆ ಅತ್ಯಗತ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೌದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಹಿಳೆ ಎಲ್ಲಾ ರಂಗದಲ್ಲೂ ತನ್ನ ಛಾಪನ್ನ ಮೂಡಿಸ್ತಾ ಇದ್ದಾಳೆ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ತನ್ನ ಒತ್ತಡವನ್ನ ಹೆಚ್ಚು ಮಾಡ್ಕೊತಾ ಇದ್ದಾಳೆ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಅನ್ಸತ್ತೆ. ಹಾಗೆ ಮಾನಸಿಕ ಸಮಸ್ಯೆಗಳು ಇಲ್ಲಿ ತುಂಬಾನೇ ಕಾಡ್ತಾ ಇದೆ ಅಂತ ಹೇಳಬಹುದೇನೋ. ಆದ್ರೆ ಮಾನಸಿಕ ಸಮಸ್ಯೆ ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಬೇರೆ ಬೇರೆ ತರ ಇರುತ್ತಾ? ಯಾಕೆಂದ್ರೆ ಉದ್ಯೋಗಸ್ಥ ಮಹಿಳೆ ಅಂತಾನೆ ನಾವು ತಗೊಳ್ಬಾರ್ದು, ಪುರುಷರು ಕೂಡ ಉದ್ಯೋಗ ಮಾಡೋದ್ರಿಂದ ಮಾನಸಿಕ ಸಮಸ್ಯೆ ಇಬ್ಬರಿಗೂ ಬರುತ್ತೆ. ಆದ್ರೆ ಇದರಲ್ಲಿ ಭಿನ್ನವಾಗಿರತ್ತಾ? ಏನಾದ್ರೂ ವ್ಯತ್ಯಾಸಗಳು ಇದೆಯಾ? ಸೊ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಶುರುನಲ್ಲೇನೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ಕಷ್ಟ ಕಷ್ಟ ಅಂತ ಯಾವಾಗಾರು ಹೇಳಕ್ ಹೋದ್ರೆ ಏನ್ ಎಲ್ಲಾದ್ರಲ್ಲೂ ಸಮಾನತೆ ಕೇಳ್ತೀರಾ, ಈಕ್ವಲ್ ಸ್ಯಾಲರಿ ತಾನೇ ತಗೋತೀರಾ, ನಿಮ್ಗೇನ್ ಕಷ್ಟ ಅನ್ನೋ ಒಂದು ಮಾತು ಬರುತ್ತೆ. ಮಹಿಳೆಯರಲ್ಲಿ ಆಗುವಂತಹ ಒಂದು ಬಯೋಲಾಜಿಕಲ್ ಚೇಂಜಸ್, ಹಾರ್ಮೋನಲ್ ಚೇಂಜಸ್ ಅಥವಾ ಋತುಚಕ್ರ ಇವೆಲ್ಲವೂ ಮೇಲ್ಸಲಿಲ್ಲ. ಮತ್ತೆ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಒತ್ತಡಗಳು ಇರುತ್ತೆ. ಮಹಿಳೆ ಅಂದ್ರೆ ಹೀಗೆ ಇರಬೇಕು, ಬಹಳಷ್ಟು ಗರ್ಭದಲ್ಲಿರುವಾಗ್ಲೇ ಶುರು. ಸೊ ಫೀಮೇಲ್ ಫಿಟಿಸೈಡ್ ಅಂತ ಹೇಳ್ತೀವಿ. ಸೊ ಇದು ಮೇಲ್ ಬೇಬಿನ ಫೀಮೇಲ್ ಬೇಬಿನ ಇದು ಇನ್ನೂ ಕೂಡ ಇದೆ. ಹಲವಾರು ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ. ಒಂದು XX ಕ್ರೋಮೋಸೋಮ್ ಇರುತ್ತೆ, XY ಕ್ರೋಮೋಸೋಮ್ ಇರುತ್ತೆ. XX ಕ್ರೋಮೋಸೋಮ್ ಇತ್ತು ಅಂದ್ರೆ ಅದು ಮಹಿಳೆ ಆಗುತ್ತೆ, XY ಅಂದ್ರೆ ಬಾಯ್ ಆಗುತ್ತೆ. ಸೊ ಇದೆರಡಕ್ಕೂ XY ಇರೋದೆಲ್ಲಿ ಬಾಯ್ಸ್ ಅಲ್ಲಿ. ಸೊ X ಬಂತು ಅಂದ್ರೆ ಇಲ್ಲಿ ಹೆಣ್ಣು ಮಗು ಆಗುತ್ತೆ, ಅಲ್ಲಿಂದ Y ಬಂತು ಅಂದ್ರೆ ಬಾಯ್ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ಮಹಿಳೆಯರನ್ನೇ ಬ್ಲೇಮ್ ಮಾಡುವಂಥದ್ದು. ಗರ್ಭಾವಸ್ಥೆಯಲ್ಲಿ ಸಾಕಷ್ಟು ಒಂದು ಚೇಂಜಸ್ ಆಗ್ತಾ ಇರುತ್ತೆ, ಬಾಡಿಲಿ ಚೇಂಜಸ್ ಆಗುತ್ತೆ, ಮಾನಸಿಕ ಚೇಂಜಸ್ ಆಗುತ್ತೆ. ಸುಮಾರು ಕಳಂಕಗಳು ಬರೀ ಮಹಿಳೆಯರಿಗೇನೆ ಹೇಳೋದು, ಮಗು ಆಗಿಲ್ಲ ಮಹಿಳೆ ಮೇಲೆ ಬ್ಲೇಮ್ ಮಾಡೋದು. ಪುರುಷರಲ್ಲಿ ಆ ಸಮಸ್ಯೆ ಇರ್ಬೋದು, ಸ್ಪರ್ಮ್ ಇಶ್ಯೂ ಇರ್ಬೋದು, ಮೊಟಿಲಿಟಿ ಇಶ್ಯೂ ಇರ್ಬೋದು, ಕ್ವಾಲಿಟಿ ಇಶ್ಯೂ ಇರ್ಬೋದು, ಹಲವಾರು ಬೇರೆ ಇನ್ನೂ ಸುಮಾರು ಜನ ಆ ಲೈಂಗಿಕ ಸಮಸ್ಯೆಗಳೇ ಇರಬಹುದು. ಆ ಮಗು ಹೆಣ್ಣು ಮಗುನ ಗಂಡು ಮಗುನ ಸ್ಕ್ಯಾನಿಂಗ್ ಅಲ್ಲಿ ಗುರುತಿಸಬಾರದು ಅಂತ ಆದ್ರೂ ಕೂಡ ಇದಕ್ಕೆ ಬೇಕಾದಷ್ಟು ತಪ್ಪು ದಾರಿಗಳನ್ನ ಹುಡುಕೊಂಡು ಇಲ್ಲೇ ಆ ಮಗುವನ್ನ ತೆಗೆಯುವಂತಹ ಒಂದು ಕ್ರಮಗಳು ಕೂಡ ಹಲವಾರು ಕಡೆ ನಡೀತಾ ಇದೆ. ಸೊ ಇಲ್ಲಿಂದನೇ ಒತ್ತಡ ಏರ್ಕೊಂಡು ಬರ್ತಾ ಇದೆ. ಸೊ ಅನವಶ್ಯ ಒತ್ತಡಗಳು ಹಲವಾರು, ಇದನ್ನ ತಡೆಗಟ್ಟುವಂಥದ್ದು ಚಾನ್ಸಸ್ ಬಹಳಷ್ಟು ಇದೆ. ಸೊ ಈ ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಆಮೇಲೆ ನೀವು ಕೇಳ್ತಿದ್ರಿ ಹೆಣ್ಮಕ್ಳಲ್ಲಿ ಮಾನಸಿಕ ಸಮಸ್ಯೆ ಜಾಸ್ತಿನ ಅಂತ. ಇಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಲ್ಲೂ ಮಾನಸಿಕ ಸಮಸ್ಯೆಗಳು ಪರ್ಸೆಂಟೇಜ್ ಅಂತ ತಗೊಂಡ್ರೆ ನೀವು ಸಮಾನವಾಗೇ ಇರುತ್ತೆ. ಕೆಲವು ತರಹದ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ, ಅದು ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಆಲ್ಕೋಹಾಲ್ ಸಬ್ಸ್ಟೆನ್ಸ್ ಅಬ್ಯೂಸ್, ಮದ್ಯ ಮಾದಕ ವಸ್ತು ಸೇವನೆ, ಇದು ಬಂದು ಪುರುಷರಲ್ಲಿ ಜಾಸ್ತಿ ಇರುತ್ತೆ. ಬಟ್ ನೀವು ಓವರ್ ಆಲ್ ಆಗಿ ನೋಡಿದ್ರೆ ಬಂದು ಕಾಮನ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಸಿವಿಯರ್ ಪ್ರಾಬ್ಲಮ್ಸ್ ಇರಬಹುದು, ಮದ್ಯ ಮಾದಕ ವಸ್ತು ಸೇವನೆಗಳಿರಬಹುದು, ಪ್ರತಿಯೊಂದು ಪುರುಷರಲ್ಲೂ ಇರುತ್ತೆ, ಮಹಿಳೆಯರಲ್ಲೂ ಇರುತ್ತೆ. ಸಾಮಾನ್ಯವಾಗಿ ಪುರುಷರು ಡಿಪ್ರೆಷನ್ಗೆ ಹೋದಾಗ, ಖಿನ್ನತೆಗೆ ಹೋದಾಗ ನೀವು ಹೇಳಿದ ಹಾಗೇನೆ ಆಲ್ಕೋಹಾಲ್ ಸೇವನೆ ಮಾಡೋದು, ಧೂಮಪಾನ ಮಾಡೋದು, ಇದಕ್ಕೆ ವ್ಯಸನಿಗಳಾಗ್ತಾರೆ. ಆದ್ರೆ ಮಹಿಳೆಯರಲ್ಲೂ ಇದು ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಖಂಡಿತ ಜಾಸ್ತಿ ಕೂಡ ಆಗ್ತಾ ಇದೆ, ಆತಂಕಕಾರಿ. ದೀರ್ಘಕಾಲಿಕ ಅವ್ರಿಗೆ ಆರಾಮ್ ಸಿಗ್ತಾ ಇದೆಯಾ? ಯಾಕೆ ಇವರು ಹೆಚ್ಚು ಅದಕ್ಕೆ ದಾಸರಾಗ್ತಾರೆ? ಸೊ ಸ್ಟ್ರೆಸ್ ಬಂದು ಒಂದು ಫ್ಯಾನ್ಸಿ ವರ್ಡ್ ಆಗ್ಬಿಟ್ಟಿದೆ ಇವಾಗ. ಎಲ್ಲ ಚಿಕ್ಕ ಮಗುನ್ ಕೇಳಿದ್ರೇನು ಐ ಆಮ್ ವೆರಿ ಸ್ಟ್ರೆಸ್ಡ್ ಔಟ್ ಅಮ್ಮ, ಐ ಆಮ್ ವೆರಿ ಸ್ಟ್ರೆಸ್ಡ್ ಔಟ್ ಅಪ್ಪ, ಎಲ್ಲ ಈ ತರ ಶುರುವಾಗಿದೆ. ದಿನನಿತ್ಯದ ಒತ್ತಡ ಪ್ರತಿಯೊಬ್ಬರಿಗೂ ಬರುತ್ತೆ. ಒಂದು ಮಹಿಳೆ ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದಾರಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ತಮ್ಮ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಗೊತ್ತಿರಬೇಕು. ಪ್ಲಸ್ ದಿನನಿತ್ಯದ ಒತ್ತಡವನ್ನ ಅವರು ನಿಭಾಯಿಸುವಂತಹ ಒಂದು ಶಕ್ತಿ ಇರಬೇಕು. ಮತ್ತೆ ನಾವು ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋದು ಸಮಾಜಕ್ಕೆ ಅಂತಹ ಒಂದು ಪರಿಸ್ಥಿತಿಲಿ ಇರಬೇಕು. ಹೀಗಿದ್ರೆ ಮಾತ್ರ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ಸೊ ಒತ್ತಡ ಬಂದಾಗ ಯಾವ ರೀತಿ ನೀವು ನಿಭಾಯಿಸ್ತೀರಾ ಅದು ತುಂಬ ಇಂಪಾರ್ಟೆಂಟ್. ಸೊ ಏನೋ ಒಂದು ಫೇಲ್ಯೂರ್ ಆಯಿತು ಅಥವಾ ಸಡನ್ ಆಗಿ ಒಂದು 10 ಕೆಲಸ ಮಾಡಬೇಕಾಗುತ್ತೆ, ಈ ಒತ್ತಡವನ್ನು ಯಾವ್ಯಾವ ತರಹ ನಾವು ನಿಭಾಯಿಸ್ಕೋಬೋದು. ಒಂದು ಚೆನ್ನಾಗಿ ಒಂದು ಬ್ಯಾಲೆನ್ಸ್ಡ್ ಫುಡ್ ತಗೊಂಡು 8 ಗಂಟೆಗೆ ಒಂದು 20 ನಿಮಿಷ ವಾಕಿಂಗ್ ಮಾಡಿಕೊಂಡು
ಖುಷಿಯಾಗಿ, ಅದರಲ್ಲೂ ಡೋಪಮಿನ್ ಸರ್ಜ್ ಆಗುತ್ತೆ, ಅದರಲ್ಲಿನೂ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಅದರಲ್ಲೂ ಸಂತೋಷ ಸಿಗುತ್ತೆ. ಒಂದು ಒಳ್ಳೆ ಊಟ, ಒಂದು ವ್ಯಾಯಾಮ, ಒಂದು ಲೋಟ ಹಾಲು, ಸೋಷಿಯಲ್ ಕನೆಕ್ಟಿವಿಟಿ, ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಒಂದು 3/4 ಗಂಟೆ ಸ್ಪೆಂಡ್ ಮಾಡಿ 8 ಗಂಟೆ ಮೇಲೆ ಚೆನ್ನಾಗಿ ಮಲ್ಕೋಬೋದು. ಅದರಲ್ಲೂ ಒಳ್ಳೆ ನಿದ್ದೆ ಬರುತ್ತೆ. ಅಥವಾ ಹಲವಾರು ಜನ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟಿದ್ದೀವಿ ಅಥವಾ ಭಾಳ ಓದ್ಬಿಟ್ಟಿದ್ದೀವಿ, ಇಡೀ ವಾರ ಶುಕ್ರವಾರ ರಾತ್ರಿಯಿಂದನೇ ಶುರು ಆಗ್ಬಿಡುತ್ತೆ. ಸೊ ಎಲ್ಲರ ಜೊತೆ ಹೋಗೋದು, ಮೋಜು ಮಸ್ತಿ ಮಾಡೋ ಅಂಥದ್ದು, ಹಲವಾರು ಪಾರ್ಟಿಗಳು, ಸ್ಲೀಪ್ ಓವರ್ಸು. ನೀವು ಹಲವಾರು ಇದು ಮೂವಿ ಪೋಸ್ಟರ್ಸು ನೋಡಿರ್ಬೋದು, ಹೆಣ್ಮಕ್ಳು ಸಿಗರೇಟ್ ಹಿಡ್ಕೊಂಡಂಗೆ, ಹೆಣ್ಮಕ್ಳು ಬಾಟಲ್ ಹಿಡ್ಕೊಂಡಂಗೆ. ಇದೊಂದು ಎಂಪವರ್ಮೆಂಟ್, ಆ ಸಬಲೀಕರಣದ ಒಂದು ಸಂಕೇತ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆ ತರ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಒಂದು, ಅದು ಸಮಾನತೆ ಅಲ್ಲ, ಅದು ಖಂಡಿತ ಸಮಾನತೆ ಅಲ್ಲ. ಅಂಡ್ ಈ ಎಲ್ಲ ನಮ್ಮ ಒತ್ತಡಗಳನ್ನ ನಾವು ಉಪಶಮನ ಮಾಡ್ಕೊಂಡ್ ಬಿಡ್ತೀವಿ ಅನ್ನೋದು ಬಹಳ ತಪ್ಪು. ಯಾಕಂದ್ರೆ ನಿಮ್ಗೆ ಟೊಬ್ಯಾಕೋ ವಿಚ್ ಇಸ್ ಎ ಗೇಟ್ ವೇ ಡ್ರಗ್, ಸಿಗರೇಟ್ ಇರ್ಬೋದು, ಚೂವಬಲ್ ಟೊಬ್ಯಾಕೋ ಇರಬಹುದು. ತುಂಬಾ ಆತಂಕಕಾರಿ ಏನು ಅಂದ್ರೆ ಗುಟ್ಕಾ ಸೇವನೆ, ಅಂದ್ರೆ ಚೂವಬಲ್ ಟೊಬ್ಯಾಕೋಸು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಈ ನೇರವಾಗಿ ಬೀಡಿ ಸಿಗರೇಟ್ಗಿಂತ ಈ ಚೂವಬಲ್ ಟೊಬ್ಯಾಕೋ ಬಹಳಷ್ಟು ಜಾಸ್ತಿ ಆಗ್ಬಿಡ್ತಾ ಇದೆ. ಸೊ ಅದೊಂದು ಆತಂಕಕಾರಿ. ಅದ್ರ ಜೊತೆಗೆ ಮದ್ಯ, ಮಾದಕ ವಸ್ತು, ಗಾಂಜಾ ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು, MDMA, ನೋವಿನ ಮಾತ್ರೆಗಳಿದೆ, ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಇಂಜೆಕ್ಷನ್ ತಗೊಳ್ಳೋದು, ಹೀಗೆ ಮಹಿಳೆಯರಲ್ಲೂ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಒತ್ತಡ ಉಪಶಮನಕ್ಕೆ ನೀವು ಹಲವಾರು ಚೆನ್ನಾಗಿರುವಂತಹ ಸೂತ್ರಗಳು ಇದೆ. ಬರೀ ಈ ಮ್ಯಾಲಡಾಪ್ಟಿವ್ ಕೋಪಿಂಗ್ ಅಂತ ಹೇಳ್ತೀವಿ, ಆ ನಿರ್ವಹಣೆಗೆ ಆ ಒಂದು ಅತಿ ಶೀಘ್ರದಲ್ಲಿ ಒಂದು ಖುಷಿ ಕೊಡೋ ಅಂಥದ್ದು. ಆಮೇಲೆ ಹಲವಾರು ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ. ಇನ್ನು ಎಲ್ಲಾ ಡ್ರಗ್ಸ್ ಇಂದಾನು ನಮ್ಮ ಹೇರ್ ಇಂದ ಹಿಡಿದು, ಸ್ಕಿನ್ ಇಂದ ಹಿಡಿದು, ಎಲ್ಲಾ ಆರ್ಗನ್ಸ್ ಇಂದ ಹಿಡಿದು ಬಹಳಷ್ಟು ಸಮಸ್ಯೆ ಆಗುತ್ತೆ. ಕ್ಯಾನ್ಸರ್ ಇರ್ಬೋದು, ಮಾನಸಿಕ ಕಾಯಿಲೆಗಳಿರಬಹುದು, ಹಲವಾರು ಸಮಸ್ಯೆಗಳು, ನಿದ್ದೆ ಸಮಸ್ಯೆಗಳು, ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆಗಳು, ಡಿವೋರ್ಸ್ಗಳಾಗೋದು, ಮಲ್ಟಿಪಲ್ ಆರ್ಗನ್ ಡಿಸೀಸಸ್ ಆಗೋದು, ಹೀಗೆ ಏನದ್ ನಿಲ್ಲೋದೇ ಇಲ್ಲ, ಸರಮಾಲೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೌದು. ಸೊ ಹಾಗಾಗಿ ಇದು ಅದಕ್ಕೆ ಒಂದು ಪರಿಹಾರ ಅಲ್ಲ, ಖಂಡಿತ ಅಲ್ಲ. ಅಂಡ್ ಅದು ನಮ್ಮ ಒಂದು ಎಂಪವರ್ಮೆಂಟ್ ಅಥವಾ ಸಬಲೀಕರಣದ ಸಂಕೇತ ಅಂತೂ ಮೊದ್ಲೇ ಅಲ್ಲ. ಹಿಂದೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಯಾರಾದ್ರೂ ಬರ್ತಾರ ಮನೆಗೆ ಅಂದ್ರೆ ಒಂದ್ ಸಂತೋಷ, ಸಂಭ್ರಮ ಇರ್ತಿತ್ತು. ನಗರದಲ್ಲಿ ಇರುವಂತ ಅದರಲ್ಲೂ ಉದ್ಯೋಗಸ್ಥ ಮಹಿಳೆಯರಿಗಂತೂ ಇದೊಂದು ಮಾನಸಿಕ ಒತ್ತಡ ಅಂತಾನೆ ಹೇಳಬಹುದು. ಮನೆಗೆ ಯಾರಾದ್ರೂ ಬರ್ತಾರೆ ಅಂತಂದ್ರೆ ಖಂಡಿತ ಅದು ಕೂಡ ಮಾನಸಿಕ ಒತ್ತಡ, ಅದು ಒಂದು ಕಾರಣ ಅಂತ ಅನ್ಸುತ್ತೆ. ಅಲ್ಲಿಂದ ಶುರು ಆಗುತ್ತೆ ಲಕ್ಷಣಗಳು. ಹೌದು, ಹೇಗೆ ಗುರುತಿಸೋದು ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಬಹಳ ಇಂಪಾರ್ಟೆಂಟ್. ಸುಮಾರು ಜನ, ನಾನು ಎಲ್ಲಿ ಟಾಕ್ ಕೊಡಕ್ ಹೋದ್ರೇನು, ಎಷ್ಟು ಜನಕ್ಕೆ ತುಂಬಾ ಶಾರ್ಟ್ ಟೆಂಪರ್ಡ್ ಇದ್ದೀರಾ, ವಿಪರೀತ ಕೋಪ ಬರುತ್ತೆ, 3/4 ಜನ ಕೈ ಎತ್ತುತ್ತಾರೆ. ಎಷ್ಟು ಜನಕ್ಕೆ ತುಂಬಾ ಆತಂಕ, ಸದಾ ಆತಂಕ ಆಗುವಂಥದ್ದು, ಎದೆ ದಡ ಹೊಡ್ಕೊಳ್ಳೋದು, ಕೈಕಾಲ ನಡುಗೋದು, ಸುಮಾರು ಜನ ಕೈ ಎತ್ತುತ್ತಾರೆ. ನಿದ್ರೆ ಸಮಸ್ಯೆ, ಅಗೇನ್ ಮೋರ್ ದೆನ್ ಹಾಫ್ ಆಫ್ ದ ಪೀಪಲ್, 50% ಜಾಸ್ತಿ ಕೈ ಎತ್ತುತ್ತಾರೆ. ಸೊ ಯಾವುದೇ ಸಮಯದಲ್ಲಿ, ಬಟ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೀರಾ ಅಂದ್ರೆ ಹೋಗಿರಲ್ಲ. ಕೆಲವ್ರು ಹೇಳ್ತಾರೆ ನಮ್ಮ ಮನೇಲಿ ತುಂಬಾ ಕ್ಲೀನು ಅಂತ, ಒರೆಸಿದ್ದೇ ಒರೆಸೋದು, ತೊಳೆದಿದ್ದೇ ತೊಳೆಯೋದು, ಒಂದು ಲಾಕ್ ಮಾಡಿದ್ರೆ ಚೆಕ್ ಮಾಡ್ತಾನೆ ಇರೋದು, ಗ್ಯಾಸ್ ಆಫ್ ಮಾಡಿದ್ರೆ ಚೆಕ್ ಮಾಡ್ತಾನೆ ಇರೋದು, ಹೀಗೆ ಮಾಡಿದ್ನೇ ಮಾಡೋ ಅಂತದ್ದು ಗೀಳು ಮನೋರೋಗ ಅಂತ ಹೇಳ್ತೀವಿ. ಅದಕ್ಕೆ ಅದಲ್ದಿರ ಇವೆಲ್ಲ ಬಂದು ಕಾಮನ್ ಮೆಂಟಲ್ ಹೆಲ್ತ್ ಇಶ್ಯೂಸ್, ಬಹಳ ಸಾಮಾನ್ಯವಾದ ಮಾನಸಿಕ ಕಾಯಿಲೆಗಳು. ಅದೇ ಈ ಮಾನಸಿಕ ಅನಾರೋಗ್ಯದ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಉದ್ದ ಹೋಗ್ತಾನೆ ಇರುತ್ತೆ. ಯಾವಾಗ್ಲೂ ಮಹಿಳೆಯರಲ್ಲಿ ಸ್ಪೆಸಿಫಿಕ್ ಆಗಿ ನೀವು ನೋಡ್ಬೇಕು ಅಂದ್ರೆ ಋತುಚಕ್ರದ ಮುಂಚೆ, ಅದಕ್ಕೆ ಮುಂಚೆ ಸುಮಾರು ಜನ ಹೇಳ್ತಾರೆ ನಂಗೆ ತುಂಬಾ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ, ಅಳು ಬರುತ್ತೆ, ಮೂಡ್ ಸ್ವಿಂಗ್ಸ್ ತುಂಬಾ ಆಗುತ್ತೆ. ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮಹಿಳೆಯರಲ್ಲಿ ಮುಖ್ಯವಾಗಿ ಇದನ್ನ ಜ್ಞಾಪಕ ಇಟ್ಕೋಬೇಕು. ಅದು ತುಂಬಾ ಸಮಸ್ಯೆ ಆಗ್ತಿದೆ ಅಂದ್ರೆ ಮನೋವೈದ್ಯರನ್ನ ಕಾಣಬೇಕು. ಸೊ ಆದ್ರೆ ನಮ್ಮ ಹೆಣ್ಣು ಮಕ್ಳು ಏನು ಅಂತಂದ್ರೆ ಇದನ್ನ ಅವರು ಪರಿಗಣಿಸಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಮರೆಯಕ್ ಮುಂಚೆ ಹೇಳ್ಬಿಡ್ತೀನಿ, ಪ್ರೆಗ್ನೆನ್ಸಿನಲ್ಲಿ ಅಥವಾ ಗರ್ಭಾವಸ್ಥೆನಲ್ಲಿ ಸುಮಾರು ಜನಕ್ಕೆ ಬೇಜಾರು, ಅಳೋದು, ಡಿಪ್ರೆಷನ್ನು, ಆಂಗ್ಸೈಟಿ ಇವೆಲ್ಲ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾದಾಗ ಅದನ್ನು ಕೂಡ ಬೇಗ ಗುರ್ತಿಸ್ಬೇಕು ನಾವು. ಗುರ್ತಿಸ್ಲಿಲ್ಲ ಅಂದರೆ ಗರ್ಭಾವಸ್ಥೆನಲ್ಲಿ ಡಿಪ್ರೆಷನ್ನಿಂದ ಹಲವಾರು ಸಮಯ ಸೂಯಿಸೈಡ್ ಮಾಡ್ಕೊಳ್ಳೋಂತಹ ಸಮಸ್ಯೆ ಕೂಡ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಸ್ವಲ್ಪ ದಿವಸ ಬೇಜಾರು, ಆತಂಕಗಳು ಬರಬಹುದು, ಬಟ್ ಅದೇ ಕಂಟಿನ್ಯೂಸ್ ಆಗಿತ್ತು ಅಂತ ಹೇಳಿದರೆ ಅದನ್ನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಇವೆಲ್ಲವನ್ನು ಅತಿ ಶೀಘ್ರವಾಗಿ ಗುರುತಿಸೋದು ಬಹಳ ಮುಖ್ಯ. ಇದು ಮಹಿಳೆಯರಿಗೆ ಇದೊಂದು ಮಾನಸಿಕ ಕಾಯಿಲೆ ಆಗ್ತಾ ಇದೆ ಅನ್ನೋದು ಅವರು ಗುರ್ತಿಸಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಮನೇಲಿ ಯಾರು ಇರ್ತಾರೆ,
ಹಿರಿಯ ಮಹಿಳೆಯರು ಅವ್ರು ಹೇಳ್ತಾರೆ ನಮಗೂ ಹೀಗೆ ಆಗ್ತಿತ್ತು. ಖಂಡಿತವಾಗ್ಲು ತರ ಒಂದು ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಡೆಲಿವರಿ ಆದ್ಮೇಲೆ ಸನ್ನಿ ಅಂತ ಅದನ್ನ ತಳ್ಳಿ ಹಾಕ್ಬಾರ್ದು. ಇದಕ್ಕೆ ಅವಶ್ಯಕವಾಗಿ ಆ ಕೌನ್ಸಿಲಿಂಗ್ ಮತ್ತೆ ಚಿಕಿತ್ಸೆ ಅವಶ್ಯಕತೆ ಇದೆ. ಟೆಲಿಮನಸ್ಗೆ ಕಾಲ್ ಮಾಡ್ಬೋದು 14416 14416. ಯಾವ ಭಾಷೆನಲ್ಲಿ ಬೇಕಾದ್ರೂ ಮಾತಾಡ್ಬೋದು, ಎನಿ ಟೈಮ್ ಮಾತಾಡ್ಬೋದು, ಮಧ್ಯರಾತ್ರಿ ಮಾತಾಡ್ಬೋದು. ಗೌಪ್ಯತೆಯನ್ನ ಕಾಪಾಡಲಾಗತ್ತೆ. ಅಥವಾ ಹತ್ತಿರದ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವೈದ್ಯರನ್ನ ಅಥವಾ ಮನೋವೈದ್ಯರನ್ನ ಸಂಪರ್ಕ ಮಾಡಿ ಇದಕ್ಕೆ ಚಿಕಿತ್ಸೆ, ಆಪ್ತರ ಸಮಾಲೋಚನೆ ಉಚಿತವಾಗಿ ಪಡಿಬಹುದು. ಆದರೆ ಡಾಕ್ಟರ್, ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಈ ಥರ ಹೇಳ್ತಾನೆ ಇರ್ತೀವಿ, ನಿಮಗೆ ಡೈರೆಕ್ಟ್ ಆಗಿ ಬರೋಕ್ಕಾಗಲಿಲ್ಲ ಅಂತಂದರೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಟೆಲಿಮನಸ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಹೇಳ್ಕೊಂಡು ಪರಿಹಾರವನ್ನು ಪಡ್ಕೊಳ್ಬಹುದು ಅಂತ. ಆದರೆ ನಾವು ಇತ್ತೀಚೆಗೆ ನೋಡೋ ಹಾಗೆ ಶಿಕ್ಷಿತ ಮಹಿಳೆಯರಲ್ಲೇ ಈ ಹಿಂಜರಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಖಂಡಿತವಾಗ್ಲು ನೀವು ಮನೋವೈದ್ಯರ ಹತ್ರ ಹೋದ್ರೆ, ಬ್ಯೂಟಿ ಪಾರ್ಲರ್ಗೆ ಹೋದಂಗೆ ಮಾನಸಿಕ ಸೌಂದರ್ಯ ಜಾಸ್ತಿ ಆಗುತ್ತೆ. ದಯವಿಟ್ಟು ಬೇಗ ಅದನ್ನ ಗುರುತಿಸ್ಕೊಂಡು ಬೇಗ ಅದಕ್ಕೆ ಚಿಕಿತ್ಸೆ ಅಥವಾ ಆಪ್ತ ಸಮಾಲೋಚನೆ ತಗೊಂಡ್ರೆ. ಇನ್ ಕೆಲವರಿಗೆ ತಪ್ಪು ನಂಬಿಕೆ ಇರುತ್ತೆ, ವಿಪರೀತ ನಿದ್ದೆ ಮಾತ್ರೆ ಕೊಟ್ಟು ಬಿಡ್ತಾರೆ, ಏನು ಕೆಲಸ ಮಾಡಕ್. ಅದೂ ಅಲ್ಲ. ಸೊ ಬಹಳ ಒಳ್ಳೆ ಮಾತ್ರೆಗಳಿದೆ. ನೀವು ಇವಾಗ ಏನು ಪರಿಸ್ಥಿತಿಯಲ್ಲಿ ಇರ್ತೀರ ಅದಕ್ಕಿಂತ ಬಹಳಷ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡ್ಬೋದು. ನಿಮ್ಮ ಪೊಟೆನ್ಷಿಯಲ್ ಎಷ್ಟಿದೆ ಅಷ್ಟರ ಮಟ್ಟಿಗೆ ಕೆಲಸ ಮಾಡಿಕೊಂಡು ಚೆನ್ನಾಗಿರಬಹುದು. ಅದಕ್ಕೆ ಸಮಾಲೋಚನೆ ಮತ್ತು ಚಿಕಿತ್ಸೆ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಉಪನಿರ್ದೇಶಕರೇ, ಮತ್ತೊಂದು ಇಲ್ಲಿ ಮಿತ್ ಇದೆ. ಏನಂತಂದ್ರೆ, ಒಂದು ಸರಿ ನಾವು ಹೋಗಿ ಅವರು ಮಾತ್ರೆ ಕೊಟ್ರೆ ಇನ್ ಲೈಫ್ ಲಾಂಗ್ ತಗೋಬಿಡ್ಬೇಕು ಅಂತ, ಅದೂ ಸುಳ್ಳು. ಆ ಥರ ಏನೂ ಇಲ್ಲ. ಇವಾಗ ನೋಡಿದರೆ ಜ್ವರ, ಕೆಮ್ಮು, ನೆಗಡಿಗೆ ಒಂದು ನೀವು ಆಂಟಿಬಯೋಟಿಕ್ ಕೋರ್ಸ್ ಇರುತ್ತೆ. ಅದೇ ಥರ ಒಂದು ಖಿನ್ನತೆ ಕಾಯಿಲೆಗಿರಬಹುದು, ಆತಂಕದ ಕಾಯಿಲೆಗಿರ್ಬೋದು ಕೋರ್ಸ್ ಇರುತ್ತೆ. 1 ವರ್ಷದ ತನಕನೂ ಕೆಲವು ಸಮಸ್ಯೆಗಳಿಗೆ ನಾವು ಔಷಧಿ ಕೊಡಬೇಕಾಗತ್ತೆ. ಬಹಳ ತೀವ್ರವಾದ ಮಾನಸಿಕ ಕಾಯಿಲೆ ಆಯಿತು ಅಂದರೆ ಅದಕ್ಕೆ ದೀರ್ಘವಾದ ಒಂದು ಮೆಡಿಸಿನ್ಸ್ ಬೇಕಾಗುತ್ತೆ. ಅದು ಬಿಟ್ಟರೆ ಕಾಮನ್ ಮೆಂಟಲ್ ಹೆಲ್ತ್ ಇಶ್ಯೂಗೆ ಲೈಫ್ ಲಾಂಗ್ ಮಾತ್ರ ಎಲ್ಲ ಕಾಯಿಲೆಗಳಿಗೂ ತಗೋಬೇಕು ಅಂತಿಲ್ಲ. ನಿಮ್ಮ ವೈದ್ಯರು ಯಾವ ರೀತಿ ನಿಮ್ಮದು ಅಸೆಸ್ ಮಾಡಿ ಹೇಳ್ತಾರೆ ಅದನ್ನು ನಿಯಮಿತವಾಗಿ ತಗೊಂಡು ಹೋದರೆ ಯಾವುದೇ ರೀತಿ ಅಡಿಕ್ಷನ್ ಆಗಲ್ಲ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಇನ್ನು ಕೆಲವರು ಕೇಳ್ತಿರ್ತಾರೆ, ಡಾಕ್ಟ್ರೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇರಲ್ವಾ ಅಂತ ಕೇಳ್ತಾರೆ. ನಗು ಬರುತ್ತೆ, ಆದರೆ ನಗಕ್ಕಾಗಲ್ಲ. ಯಾಕಂದ್ರೆ ಮನೋವೈದ್ಯರಾಗಿ ಅವ್ರ ಕಷ್ಟ ನಾವು ಅರ್ಥಕೋಬೇಕು. ಸೊ ಹಾಗಾಗಿ ಮಹಿಳೆಯರು ತಮ್ಮ ಹೆಲ್ತ್ ನ ನೋಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟು. ಮತ್ತೆ ಟೆಲಿಮನಸ್ ನಂಬರ್ ಮರಿಬೇಡಿ, ಅರ್ಜೆಂಟಿಗೆ 14416 14416. ಉಪನಿರ್ದೇಶಕರೇ, ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಈಗ ನಾವೇನೋ ಹೇಳ್ತಾ ಇದೀವಿ, ಮಹಿಳೆಯರಿಗೆ ಮಾನಸಿಕ ಒತ್ತಡ ಬಂದ್ರೆ ಏನ್ ಮಾಡಬೇಕು, ಗುರ್ತಿಸಬೇಕು, ಟೆಲಿಮನಸ್ಗೆ ಕಾಲ್ ಮಾಡಬೇಕು ಅಂತ. ಆದ್ರೆ ಇಲ್ಲಿ ಕುಟುಂಬದವರ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವೈದ್ಯರನ್ನ ಕಾಣೋದಕ್ಕೆ ಬಿಡಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಅಂತವರಿಗೆ ಕೊನೆಯದಾಗಿ ನಿಮ್ಮ ಸಲಹೆ, ಕಿವಿ ಮಾತು. ಸೊ ದಯಮಾಡಿ ಏನಂದ್ರೆ, ಯಾವುದೇ ಸಮಸ್ಯೆ ಇತ್ತು ಅಂದ್ರೆ ಅವರಿಗೆ ನೀವು ವೈದ್ಯರ ಸಂಪರ್ಕಕ್ಕೆ ಅನುವು ಮಾಡಿಕೊಡಿ. ಯಾಕಂದ್ರೆ ನಿಮ್ಮ ಮನೆ ಮಹಿಳೆಯರು ಸಂತೋಷವಾಗಿ ಇದ್ರೆ ನಿಮಗೆ ಸಹಾಯ ಜಾಸ್ತಿ ಆಗುತ್ತೆ. ಅಂಡ್ ಇಡೀ ಮನೆಯಲ್ಲಿ ಏನು ಒಂದು ಜವಾಬ್ದಾರಿ ಇರುತ್ತೆ, ಒಂದು ಮಕ್ಕಳನ್ನ ನೋಡ್ಕೊಳ್ಳೋದಿರಬಹುದು, ಮನೆಯವರನ್ನ ನೋಡ್ಕೊಳ್ಳೋದಿರ್ಬೋದು, ಮತ್ತು ಅವರೇ ಬಂದು ಒಂದು ಕೆಲಸದ ಸ್ಥಳದಲ್ಲಿ ಮಾಡೋ ಅಂತಹ ಕೆಲಸ ಇರ್ಬೋದು, ಪೂರ್ತಿ 100% ಮಾಡೋಕ್ಕಾಗುತ್ತೆ. ಒಂದು ಸಣ್ಣ ನೋವಿದ್ರೆ ಕೂಡ, ಒಂದು ತಲೆನೋವು ಇರ್ಬೋದು, ಹಲ್ಲು ನೋವು ಇರ್ಬೋದು, ಹಂಗಿದ್ದಾಗ್ಲೇ ಕೆಲಸಗಳನ್ನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಯೋಚನೆ ಮಾಡಿ, ಇದು ಇನ್ವಿಸಿಬಲ್, ಕಾಣಿಸೋದಿಲ್ಲ. ಹಲವಾರು ಸಮಯ ಏನಾಗುತ್ತೆ, ನಿನ್ಗೇನು ಗುಂಡ್ಕಲ್ಲಾಗಿದೆಯಾ, ಬೇಜಾರು ಅಂತೀಯಾ, ಅಳು ಅಂತೀಯ, ಏನು ಬೇಕು, ದೊಡ್ಡ ಮನೆ ಇದೆ, ಬಟ್ಟೆ ಇದೆ, ಈ ಥರ ತಿಳ್ಕೊಳ್ಳೋ ಅಂಥದ್ದು ಜಾಸ್ತಿ. ಬಟ್ ದುಃಖ ಎಷ್ಟಾಗ್ತಿದೆ ತೋರ್ಸೋದು ಕಷ್ಟ, ಆತಂಕ ಎಷ್ಟಾಗ್ತಿದೆ ತೋರ್ಸೋದು ಕಷ್ಟ, ಅನುಮಾನ ಯಾವ ಥರ ಆಗ್ತಿದೆ, ಆ ಯೋಚನೆ ಹೇಗಾಗ್ತಿದೆ ತೋರ್ಸೋದು ಕಷ್ಟ. ಸೊ ದಯಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಕುಟುಂಬದವರು ಇವರಿಗೆ ಒಂದು ಚಿಕಿತ್ಸೆ ಅಥವಾ ಸಮಾಲೋಚನೆಗೆ ಅನುವು ಮಾಡಿಕೊಡೋದು ಬಹಳ ಬಹಳ ಮುಖ್ಯ. ಕೇಳಿದರೆ, ಮಹಿಳೆ ತನ್ನ ಮಾನಸಿಕ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರೆ ಇಡೀ ಕುಟುಂಬದ ಮೇಲೆ, ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈಗ ತಾನೇ ಉಪನಿರ್ದೇಶಕರು ಡಾಕ್ಟರ್ ರಜನಿ ಪಿ ಅವರು ಹೇಳಿದ್ರು. ಹಾಗಾಗಿ ಇಂದಿನ ಮಹಿಳೆಯರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಅತ್ಯಗತ್ಯ ಆಗಿದೆ. ಮುಕ್ತವಾಗಿ ಮಾತನಾಡಿ, ಮಾನಸಿಕ ಸಮಸ್ಯೆ ಇದ್ದಲ್ಲಿ ತಜ್ಞ ವೈದ್ಯರನ್ನ ಭೇಟಿ ಮಾಡೋದು ಖಂಡಿತ ತಪ್ಪಲ್ಲ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ. ಇವರೊಂದಿಗೆ ನಿರ್ಮಲಾ ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.